ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ಜಾಗದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾದ ಎರಡು ಸಮುದಾಯಗಳು, ಗುಡಿಬಂಡೆಯಲ್ಲಿ ಬಿಗುವಿನ ವಾತಾವರಣ. ಕಾಂಗ್ರೆಸ್ ಪಕ್ಷದ ವಿಪ್ ಉಲ್ಲಂಘಿಸಿದ್ದವರ ಶಿಡ್ಲಘಟ್ಟ ನಗರಸಭೆಯ 7 ಮಂದಿ ಸದಸ್ಯರ ಸದಸ್ಯತ್ವ ಅಮಾನತು ಮಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ. ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಗೆ ಸಾಲುಗಟ್ಟಿ ನಿಂತ ಗ್ರಾಹಕರು. ಬಂಗಾರ ಗ್ರಾಮ್ಗೆ 9,000, ಬೆಳ್ಳಿ 105 ರೂಗಳಿಗೆ ಮಾರಾಟ. ಎರಡು ರಸ್ತೆಯಲ್ಲಿ ವ್ಯಕ್ತಿಯ ಮೇಲೆ ಮಚ್ಚಿನಿಂದ ದಾಳಿ, ಮಾರಣಾಂತಿಕ ಹಲ್ಲೆಗೊಳಗಾದ ವ್ಯಕ್ತಿ ಜಿಲ್ಲಾಸ್ಪತ್ರೆಗೆ ದಾಖಲು. ಬೀಚಗಾನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಂದೆ ಘಟನೆ. 106 ಕಲಾವಿದರಿಗೆ ತರಬೇತಿ ನೀಡುತ್ತಿರುವ ದಿಕ್ಸೂಚಿ ನಾಟ್ಯಾರ್ಯ. ಅಂತಾರಾಷ್ಟ್ರೀಯ ನೃತ್ಯ ದಿನದ ನೆನಪಿಗಾಗಿ ನೃತ್ಯ ಪ್ರಕಾರಗಳ ಪರಿಚಯ. ವಾರ್ತೆಗಳ ವಿವರ. ಗುಡಿಬಂಡೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಬಲಿಜ ಸಮುದಾಯದ ವತಿಯಿಂದ ಯೋಗಿ ನಾರಾಯಣ ಕೈವಾರ ತಾತಯ್ಯ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು, ಆದರೆ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡ ಪುತ್ಥಳಿ ನಿರ್ಮಾಣ ಮಾಡಲು ಒಕ್ಕಲಿಗರ ಸಮುದಾಯ ಆಗ್ರಹಿಸಿದ ಘಟನೆ ನಡೆಯಿತು. ಈ ಕಾರಣದಿಂದ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣ ಸೃಷ್ಟಿಯಾಗಿತ್ತು. ಒಕ್ಕಲಿಗ ಸಮುದಾಯದ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ನಡೆಯಿತು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸರ್ಕಾರಕ್ಕೆ ಖರಾಬ್ಗೆ ಸೇರಿದ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲು ಬಲಿಜ ಸಮುದಾಯದವರು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಿಗದಿಪಡಿಸಿದರು. ಆದರೆ ಈ ಹಿಂದೆಯೇ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣಕ್ಕಾಗಿ ಜಾಗ ನೀಡುವಂತೆ ಒಕ್ಕಲಿಗರ ಸಮುದಾಯದ ವತಿಯಿಂದ ಮನವಿ ನೀಡಲಾಗಿದ್ದು, ಏಕಾಏಕಿ ಆ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಒಕ್ಕಲಿಗ ಮುಖಂಡರ ಆಗ್ರಹವಾಗಿತ್ತು. ಇದೇ ಕಾರಣದಿಂದ ಅಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಆದರೆ ನಮ್ಮ ಬೈರೇಗೌಡರ ಪುತ್ಥಳಿ ಸಹ ನಿರ್ಮಾಣವಾಗಬೇಕೆಂದು ಒಕ್ಕಲಿಗ ಸಮುದಾಯ ಆಗ್ರಹಿಸಿದೆ. ಆದರೆ ಈ ಜಾಗದಲ್ಲಿ ಪುತ್ಥಳಿ ನಿರ್ಮಾಣಕ್ಕಾಗಿ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಸಭೆಯ ನಡಾವಳಿ ಸಹ ಮಾಡಲಾಗಿದ್ದು, ನಾವು ಅದರಂತೆ ಪುತ್ಥಳಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾಗಿ ಸ್ಥಳೀಯ ಬಲಿಜ ಮುಖಂಡರು ಹೇಳಿದರೆ, ಗುಡಿಬಂಡೆಯಲ್ಲಿ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡಲು ಸುಮಾರು ತಿಂಗಳುಗಳ ಹಿಂದೆಯೇ ನಾವು ಸಹ ಮನವಿ ಸಲ್ಲಿಸಿದ್ದೆವು. ಗುಡಿಬಂಡೆಯ ಕೆರೆ ಬೆಟ್ಟ ಕಟ್ಟಿಸಿದಂಥ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡಿದರೆ ಅದೊಂದು ಸ್ಮಾರಕವಾಗಿರುತ್ತದೆ. ನಾವು ಯಾವುದೇ ಪುತ್ಥಳಿ ನಿರ್ಮಾಣಕ್ಕೆ ವಿರೋಧ ಮಾಡಲ್ಲ. ಇದೀಗ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಕಾನೂನಿನಂತೆ ಅವರಿಗೆ ಆ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಅನುಮತಿ ನೀಡಿಲ್ಲ ಎಂದು ಒಕ್ಕಲಿಗ ಸಮುದಾಯದ ಮುಖಂಡರ ವಾದವಾಗಿದೆ. ಇನ್ನು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆಯುವ ಸಾಧ್ಯತೆಯ ಕುರಿತು ಮೊದಲೇ ಮಾಹಿತಿ ಪಡೆದುಕೊಂಡ ಪೊಲೀಸರು ಇಂದು ಬೆಳಗ್ಗಿನಿಂದಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದರು. ಯಾವುದೇ ಅನಾಹುತಗಳು ನಡೆಯದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಮೊದಲಿಗೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸವನ್ನೇ ಪಡಬೇಕಾಯಿತು. ಕೆಲ ಸಮಯ ಬಿಗುವಿನ ವಾತಾವರಣ ಸಹ ನಿರ್ಮಾಣವಾಗಿದ್ದು, ಬಹುಶಃ ಗುಡಿಬಂಡೆಯ ಇತಿಹಾಸದಲ್ಲಿ ಎರಡು ಸಮುದಾಯಗಳ ನಡುವೆ ಈ ಮಟ್ಟಿಗೆ ವಾಗ್ದಾನ ನಡೆದಿದ್ದು. ಈ ಕುರಿತು ಮಾತನಾಡಿದ SP ಕುಶಾಲ್ ಚೌಕ್ಸೆ, ನಾನು ಸ್ಥಳಕ್ಕೆ ಭೇಟಿ ನೀಡಿ ಎರಡು ಸಮುದಾಯದವರ ಜೊತೆ ಮಾತನಾಡಿದ್ದೇನೆ. ಒಂದು ಸಮುದಾಯ ಜಾಗದ ಒಳಗೆ ಗುದ್ದಲಿ ಪೂಜೆ ನಡೆಸಲು ಹೋಗಿದ್ದರೆ ಮತ್ತೊಂದು ಸಮುದಾಯ ಹೊರಗೆ ಗಲಾಟೆ ಮಾಡಿದರು. ಎರಡು ಸಮುದಾಯದ ಮುಖಂಡರನ್ನು ಮಾತನಾಡಿದ್ದು, ಅವರಿಗೆ ಕಾನೂನು ಬಾಹಿರವಾಗಿ ಏನು ಕೆಲಸ ಮಾಡದಂತೆ ಸೂಚನೆ ನೀಡಿದ್ದೇವೆ. ಎಲ್ಲರೂ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕೆಂದು ಶೀಘ್ರವಾಗಿ ಎರಡು ಸಮುದಾಯಗಳ ಮುಖಂಡರನ್ನು ಕರೆಸಿ ಸಭೆ ನಡೆಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಅಲ್ಲಿಯವರೆಗೂ ವಿವಾದಿತ ಜಾಗದಲ್ಲಿ ಯಾರು ಕೆಲಸ ಮಾಡಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ದು, ಎಲ್ಲರೂ ಜಾಗದಿಂದ ಹೊರಟಿದ್ದಾರೆ ಎಂದರು. ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಎರಡು ಸೈಡಿಂದ ಜನಗೆ ಮಾತಾಡಿದ್ದೀನಿ. ಬೇಸಿಕಲಿ ವಿಷಯ ಏನಿದೆ, ಈ ಜಾಗದಲ್ಲಿ ಒಂದು ಜಮೀನಿದೆ. ಆ ಜಮೀನದು ಡಿಸ್ಪ್ಯೂಟ್ ಇದೆ. ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಬಂದಿದ್ದಾರೆ. ಎರಡು ಸೈಡಿಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ.
ಕಿ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಆಗೋಕ್ಕೆ. ಸೊ ಒಂದು ಸೈಡಿಂದ ಜನ ಇವತ್ತು ಒಳಗಡೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ಲಿ ಪೂಜೆ ವಗೇರೆ ಮಾಡೋಕ್ಕೆ. ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ ಅವರು ಕೂಡ ಇಲ್ಲಿ ಬಂದು ಕಿ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ. ಸೊ ಎರಡು ಸೈಡಿಂದ ಮಾತಾಡಿದ್ದೀವಿ, ಅವರಿಗೆ ಕ್ಲಿಯರಾಗಿ ಹೇಳಿದ್ದೀವಿ ಕಾನೂನು ಬಾಹಿರಾಗಿ ಏನು ಕೆಲಸ ಮಾಡಬಾರ್ದು, ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ಎಲ್ಲರೂ ಸಹಕಾರ ಕೊಡಿ. ಫ್ಯೂಚರಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ, ಎರಡು ಸೈಡಿಂದ ಲೀಡರ್ಸ್ಗೆ ಕರಿತೀವಿ, ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಕಿ ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು. ಬಿಕಾಸ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಕೂಡ ಇದೆ ಮತ್ತು ಇದು ಈ ಥರದ್ದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ तो ಊರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನಿದೆ ಅದು ಖರಾಬ್ ಆಗುತ್ತೆ. ಸೊ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಶಾಂತಿ ಭಂಗ ಏನು ಮಾಡಬಾರ್ದು. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಈಗ ಖಾಲಿ ಮಾಡಿ ಎಲ್ಲರೂ ಬಿಟ್ಟಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ತೋರಿಸ್ಬಿಡಿ ಸರ್ ಕಮ್ಯುನಿಟಿ ಎಲ್ಲ ನಾವು ಎಲ್ಲರೂ ಒಂದೇ ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ನ 7 ಮಂದಿ ಸದಸ್ಯರು ಪಕ್ಷದ ವಿಪ್ ಉಲ್ಲಂಘಿಸಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕಾಂಗ್ರೆಸ್ನ 7 ಮಂದಿ ಸದಸ್ಯರನ್ನು ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕಳೆದ 2024ರ ಸೆಪ್ಟೆಂಬರ್ 5ರಂದು ನಡೆದ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿದ ಕಾಂಗ್ರೆಸ್ನ 7 ಮಂದಿ ಸದಸ್ಯರು ಜೆಡಿಎಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದು ಇದೀಗ ಅವರ ಸದಸ್ಯತ್ವ ರದ್ದಾಗಿದೆ. ಶಿಡ್ಲಘಟ್ಟ ನಗರದ 3ನೇ ವಾರ್ಡಿನ ಸದಸ್ಯ ಎಸ್ ಚಿತ್ರ ಮನೋಹರ್, 10ನೇ ವಾರ್ಡಿನ ಸದಸ್ಯ ಎಸ್ಎಂ ಮಂಜುನಾಥ್, 11ನೇ ವಾರ್ಡಿನ ಸದಸ್ಯ ಎಲ್ ಅನಿಲ್ ಕುಮಾರ್, 16ನೇ ವಾರ್ಡಿನ ಸದಸ್ಯ ಎನ್ ಕೃಷ್ಣಮೂರ್ತಿ, 22ನೇ ವಾರ್ಡಿನ ಟಿ ಮಂಜುನಾಥ್, 28ನೇ ವಾರ್ಡಿನ ಜಬೀವುಲ್ಲಾ ಮತ್ತು 7ನೇ ವಾರ್ಡಿನ ಶಿವಮ್ಮ ಮುನಿರಾಜು ಅವರನ್ನು ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಆದೇಶಿಸಿದ್ದಾರೆ. 2024ರ ಸೆಪ್ಟೆಂಬರ್ನಲ್ಲಿ ನಡೆದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿದ ಬಗ್ಗೆ 7 ಮಂದಿ ವಿರುದ್ಧ ಕಾಂಗ್ರೆಸ್ನ ಸದಸ್ಯ ಎಂ ಶ್ರೀನಿವಾಸ್ ಮತ್ತು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಕೇಶವರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಅಂದು ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಸ್ಪರ್ಧಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದ್ದಾರೆ. ಅಂದು ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಸ್ಪರ್ಧಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ರೂಪಾ ರವೀನ್ ಮತ್ತು ಕಾಂಗ್ರೆಸ್ನ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದರು. ನಗರಸಭೆಯಲ್ಲಿ ಕಾಂಗ್ರೆಸ್ನ 13, ಜೆಡಿಎಸ್ನ 10, ಬಿಜೆಪಿಯ 2, ಬಿಎಸ್ಪಿಯ 2 ಹಾಗೂ ಸ್ವತಂತ್ರ್ಯರು 4 ಮಂದಿ ಸೇರಿ ಒಟ್ಟು 31 ಸಂಖ್ಯಾಬಲವಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ತಲಾ ಒಬ್ಬೊಬ್ಬರು ಸದಸ್ಯರು ಗೈರು ಹಾಜರಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಟ್ಟು 29 ಮಂದಿ ಸದಸ್ಯರು ಭಾಗವಹಿಸಿದ್ದರು. ಕಾಂಗ್ರೆಸ್ ಪಕ್ಷದಿಂದ ವಿಪ್ ಜಾರಿ ಮಾಡಿದ್ದಾದರೂ ವಿಪ್ ಉಲ್ಲಂಘಿಸಿ 6 ಮಂದಿ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್ಗೆ ಮತ ಚಲಾಯಿಸಿದರು. 7ನೇ ವಾರ್ಡಿನ ಸದಸ್ಯೆ ಶಿವಮ್ಮ ಗೈರಾಗಿದ್ದರು. ಸಂಸದ ಎಂ ಮಲ್ಲೇಶ್ ಬಾಬು, ಶಾಸಕ ಬಿಎನ್ ರವಿಕುಮಾರ್ ಅವರು ಕೂಡ ಮತ ಚಲಾಯಿಸಿದ್ದರಿಂದ ಜೆಡಿಎಸ್ನ ಅಭ್ಯರ್ಥಿ ಎಂವಿ ವೆಂಕಟಸ್ವಾಮಿ ಅಧ್ಯಕ್ಷರಾಗಿ, ರೂಪಾ ನವೀನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂತಾಯಿತು. ಇದರಿಂದ ನಗರಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯಾ ಬಲವಿದ್ದರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ಸೋಲುವಂತಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಜೆಡಿಎಸ್ನ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ಶಾಸಕ ಮತ್ತು ಸಂಸದರ ತಲಾ 1 ಮತ ಸೇರಿದಂತೆ ಒಟ್ಟು ತಲಾ 21 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಜೆಡಿಎಸ್ನ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದ ತಲಾ 1 ಮತ ಸೇರಿದಂತೆ ಒಟ್ಟು ತಲಾ 21 ಮತಗಳನ್ನು ಪಡೆದು ಗೆದ್ದಿದ್ದರೆ 10 ಮತಗಳನ್ನು ಪಡೆದು ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾ ತಾಜ್ ಸೋತಿದ್ದರು. ಈ ಹಿನ್ನೆಲೆಯಲ್ಲಿ ವಿಪ್ ಉಲ್ಲಂಘಿಸಿದ ಕಾಂಗ್ರೆಸ್ನ 6 ಮಂದಿ ಸದಸ್ಯರು ಮತ್ತು ಗೈರಾಗಿದ್ದ ಸದಸ್ಯರ ವಿರುದ್ಧ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತಿದ್ದ ಎಂ ಶ್ರೀನಿವಾಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಇಂದು ಅಕ್ಷಯ ತೃತೀಯ ವೃತ್ತಾಚರಣೆ. ಇಂದು ಬೆಳ್ಳಿ ಬಂಗಾರ ಖರೀದಿಸಿದರೆ ಒಂದಕ್ಕೆ ದುಪ್ಪಟ್ಟು ಶುಭ ಮತ್ತು ಲಾಭವಾಗುತ್ತದೆ ಎಂಬುದು ಹಿಂದೂಗಳ ನಂಬಿಕೆ. ಆದ್ದರಿಂದ ಇಂದು ನಗರದ ಬೆಳ್ಳಿ ಬಂಗಾರದ ಅಂಗಡಿಗಳ ಮುಂದೆ ಹಬ್ಬದೋಪಾದಿಯಲ್ಲಿ ಸಾಲುಗಟ್ಟಿ ನಿಂತು ಬಂಗಾರ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ರು. ಇಂದು ಅಕ್ಷಯ ತೃತೀಯ ದಿನ. ಇಂದು ಬೆಳ್ಳಿ ಬಂಗಾರ ಖರೀದಿಸಿದ್ರೆ ಒಳ್ಳೆಯದಾಗುತ್ತೆ. ನಾವು ಕೈಗೊಂಡ ಕೆಲಸಗಳೆಲ್ಲವೂ ಕೈಗೂಡುತ್ತದೆ, ಒಂದಕ್ಕೆ 2 ಪಟ್ಟು ಲಾಭವಾಗುತ್ತದೆ ಅನ್ನೋ ನಂಬಿಕೆ ಹಿಂದೂಗಳಲ್ಲಿ ಇದೆ. ಆದ್ದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲೂ ಬೆಳ್ಳಿ ಬಂಗಾರದ ಅಂಗಡಿಗಳ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತು ಬಂಗಾರ ಖರೀದಿಸುವುದರಲ್ಲಿ ಮಗ್ನರಾಗಿದ್ದರು. ಬಂಗಾರದ ಅಂಗಡಿ ಮಾಲೀಕರು ಗ್ರಾಹಕರನ್ನ ಸೆಳೆಯಲು ಅಂಗಡಿಗಳ ಮುಂದೆ ಶಾಮಿಯಾನ ಹಾಕಿ ನೀರು, ಕೂಲ್ ಡ್ರಿಂಕ್ಸ್ ಇಟ್ಟು ಆಹ್ವಾನಿಸುತ್ತಿದ್ದರು. ಜೊತೆಗೆ ಇಂತಿಷ್ಟು ಗ್ರಾಮ್ ಅಥವಾ ಇಂತಿಷ್ಟು ಬೆಳ್ಳಿ ಕೊಂಡರೆ ಇಷ್ಟು ರಿಯಾಯಿತಿ ಸಿಗುತ್ತೆ ಅನ್ನೋ ಆಫರ್ ಕೂಡ ಇಟ್ಟಿದ್ದರು. ನೋಡಿ, ಪ್ರತಿ ವರ್ಷ ಅಕ್ಷಯ ತೃತೀಯ ಅಂತಂದರೆ ಗೋಲ್ಡ್ ಕೊಂಡ್ಕೊಳೋದಕ್ಕೆ ಅಂತೇಳಿ ಹಬ್ಬ ಮಾಡ್ಕೊಂಡಿರೋದಿಲ್ಲ. ಯಾಕಂದರೆ ಗೋಲ್ಡ್ ಇವತ್ತೇನು ತೊಗೊತೀವಿ ವರ್ಷ ಪೂರ್ತಿ ಚೆನ್ನಾಗಿ ಹಿಂಗೆ ಬರ್ತಾ ಇರುತ್ತೆ, ಅವ್ರಿಗೆ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇವತ್ತೊಂದು ಗೋಲ್ಡ್ ಏನಿದೆ ಇವಾಗ ಅವ್ರ ಮನೆಗೆ ತೊಗೊಂಡೋದ್ರೆ ಅಕ್ಷಯ ಪಾತ್ರೆಯಲ್ಲಿ ಬಂದಂಗೆ ಹಂಗೆ ಬರ್ತಾ ಇರಲಿ ಅಂತೇಳಿ ನಾವು ಅರಸಿ ಕೊಡ್ತಾ ಇರ್ತೀವಿ. ಆದರೆ ಪ್ರತಿ ವರ್ಷದಂತೆ ಈ ವರ್ಷ ಏನಪ್ಪ ಅಂದರೆ ಲಾಸ್ಟ್ ಇಯರ್ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅನ್ಕೊಂಡು, ಆದರೆ ಈ ವರ್ಷ ಇನ್ನೂ ರೇಟ್ ಜಾಸ್ತಿ ಆಗಿದೆ. ಈ ರೇಟ್ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿದೆ. ಮೊದಲು ಬಂದಷ್ಟು ಕಸ್ಟಮರ್ಸ್ ಬಂದಿಲ್ಲ, ಈ ಸರಿ ಸ್ವಲ್ಪ ಕಮ್ಮಿ ಬಂದಿದೆ. ಇನ್ನು ಇಂದು ಬಂಗಾರ 1 ಗ್ರಾಮ್ಗೆ 9,000, ಬೆಳ್ಳಿ 1 ಗ್ರಾಮ್ಗೆ 105 ರೂಪಾಯಿ ನಿಗದಿಗೊಳಿಸಿದ್ರು. ಗಂಡ ಹೆಂಡತಿ ಜೊತೆಯಾಗಿ ಬಂದು ಕೆಲವರು ಖರೀದಿಸಿದ್ರೆ ಕೆಲವರು ತಾಯಿ ಜೊತೆ ಬಂದು ಬಂಗಾರ ಖರೀದಿಯಲ್ಲಿ ತೊಡಗಿದ್ದರು. ಲಕ್ಷ್ಮಿ ಅಂತ, ನಾವು ಚಿಕ್ಕಬಳ್ಳಾಪುರದವರೇ. ಪ್ರತಿ ವರ್ಷ ತಗೊತಾ ಇದ್ದೀವಿ. ನಮ್ಮ ಮಗಳಿಗೂ ತೊಗೊಂಡಿದ್ದೀವಿ, ಅವ್ರದ್ದು ವೃದ್ಧಿ ಆಗಿದೆ. ಮತ್ತು ನಾವು ಈ ಸಲ ತೊಗೊಂಡಿದ್ದೀವಿ. ನಾವು ಮಾಂಗಲ್ಯ ಚೈನ್ ತೊಗೊಂಡಿದ್ದೀವಿ. ಹಂಗಾಗಿ ಓ ಸತಿ ರೈಟ್ ಜಾಸ್ತಿ ಇತ್ತು, ಆದರೂ ಈ ಸತಿ ತೊಗೊಂಡಿದ್ದೀವಿ. ಮುಂದೆ ಎಷ್ಟಾಗುತ್ತೆ ನಾವು ಅಷ್ಟು ದುರಾಸೆ ಪಡಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಇದಾಗುತ್ತೆ. ಅಷ್ಟು ತುಂಬಾ ಡಿಫ್ರೆನ್ಸ್ ಇದೆ. 4,000 ತನಕ 4,000 ಚಿಲ್ಲರೆವರೆಗೂ ಡಿಫ್ರೆನ್ಸ್ ಇದೆ. ಜಾಸ್ತಿ ಅನಿಸುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಬೆಸ್ಟ್ PU ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ
ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, CET ಹಾಗೂ JEE ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201 9535553012. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇತ್ತೀಚೆಗೆ ಕೊಲೆ, ಸುಲಿಗೆ, ಹೊಡೆದಾಟ, ಬಡಿದಾಟ ಘಟನೆಗಳು ಹೆಚ್ಚಾಗುತ್ತಿವೆ. ಕ್ಷುಲ್ಲಕ ಕಾರಣಕ್ಕೆ ಜೀವವನ್ನೇ ತೆಗೆದು ಹಾಕುವ ದುಸ್ಥಿತಿಗೆ ಇಳಿದಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ವಿಫಲವೋ, ಜನರಲ್ಲಿ ತಾಳ್ಮೆ ಕಡಿಮೆಯಾಗುತ್ತಿದೆಯೋ ಗೊತ್ತಿಲ್ಲ. ಇಂತಹದೊಂದು ಘಟನೆಗೆ ಇವತ್ತು ಬೆಳಿಗ್ಗೆ ಹಾಡು ಹಗಲೇ ಮಚ್ಚಿನಿಂದ ವ್ಯಕ್ತಿಯೊಬ್ಬನಿಗೆ ನಡೆಸಿದ ಮಾರಣಾಂತಿಕ ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಆತನ್ಯಾರು, ಏನಾಯಿತು ಅನ್ನೋ ಮಾಹಿತಿಗೆ ಈ ಸುದ್ದಿ ತಪ್ಪದೆ ನೋಡಿ. ಎಸ್, ನೀವು ನೋಡ್ತಿರೋ ಈ ಭಯಾನಕ ದೃಶ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಬೀಚಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇದೇ ಗ್ರಾಮದ ನರಸಿಂಹಮೂರ್ತಿ ಅನ್ನೋನು ಬೀಸಿದ ಮಚ್ಚಿನೇಟಿಗೆ ಸಾಯಿನಾಥ ಬಿವಿ ಅನ್ನೋನು ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾನೆ. ತೀವ್ರವಾಗಿ ಗಾಯಗೊಂಡ ಸಾಯಿನಾಥ್ಗೆ 1 ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತಂತೆ. ಆದರೆ ಜಮೀನು ಗಲಾಟೆ ವಿಚಾರದಲ್ಲಿ ಅಕ್ಕಪಕ್ಕದ ಮನೆಯವರೇ ಆದ ನರಸಿಂಹಮೂರ್ತಿ ಮಚ್ಚಿನಿಂದ ಕುತ್ತಿಗೆ, ಬೆನ್ನಿನ ಭಾಗಕ್ಕೆ ಹೊಡೆದಿದ್ದು, ಹೊಡೆದ ಪೆಟ್ಟಿಗೆ ರಕ್ತ ಕಾರಿಸಿಕೊಂಡು ಸ್ಥಳದಲ್ಲಿಯೇ ಬಿದ್ದಿ ಪ್ರಜ್ಞಾಹೀನನಾಗಿದ್ದ. ಇಂದು ಬೆಳಗ್ಗೆ 8:30 ಸಮಯದಲ್ಲಿ ಬೀಚಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆಯೇ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದ್ದು, ಘಟನೆ ಮಾಹಿತಿ ಊರೆಲ್ಲ ಹರಡಿ ಭಯಭೀತರಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸಾಯಿನಾಥನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ನಡೆದಿದೆ. ಇನ್ನು ಮಾಧ್ಯಮದ ಮುಂದೆ ಸಾಯಿನಾಥ ತಂದೆ ಮಾತನಾಡಿ, ಹಲ್ಲೆ ಮಾಡಿರುವ ನರಸಿಂಹಮೂರ್ತಿ ಕಡೆಯಿಂದ ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂತ ಸಾಯಿನಾಥನ ತಂದೆ ವೆಂಕಟೇಶ್ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಮಗನ ಹೆಸರು ಸಾಯಿನಾಥ ಅಂತ. ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದ. ಆ ಕಡೆಯಿಂದ ಬರುವಾಗ ಇವನು ನರಸಿಂಹಮೂರ್ತಿ IBS, ಅವನ ಅಡ್ಡೆಸರು IBS ಅಂತ. ಅವನು ಚಾಕು ತಗೊಂಡು ತಲೆಗೆ ಹಾಕೋದು, ಮುಚ್ಚು ಚಾಕು ಕಮ್ಮಿಗೆ ಹೋಗುತ್ತೆ ಸರ್ ದೊಡ್ಡಬಳ್ಳಾಪುರದಲ್ಲಿ. ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ಗಲಾಟೆ ಆಗಿತ್ತು. ಅವ್ರನ್ನೂ ಅವ್ರ ತಾಯಿನೂ ಇಬ್ಬರೂ ಹೊಡೆದವ ನಾವು. ಆಯ್ತು, ಅದು ಏನೇನು ಇದಕ್ಕೆಲ್ಲ ಏನು ಗಲಾಟೆ ಬಿಟ್ಟು ನಾನು ಪಕ್ಕದಲ್ಲಿ ಸೈಡ್ ಇತ್ತು. ಆ ಸೈಡ್ ಹತ್ರ ಸ್ವಲ್ಪ ಆವಾಗ ಅವನು ಕಿರಿಕಿರಿ ಮಾಡ್ತಾಯಿದ್ದ. ಅವಾಗ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಏನು ಬಿಡಿ ಅವನು ಇದು ಮಾಡ್ತಾನೆ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟಿದ್ದೆ. ಏನೇನು ಪೊಲೀಸವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಸೈಡ್ಗೋಸ್ಕರ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ದ. ಯಾವಾಗ ನೋಡಿದ್ರು ನಮ್ಮ ಒಂಥರ ರೌಡಿ ಥರ ಓಡಾಡ್ತಾ ಇದ್ದವನು. ನಾನು ಆವಾಗಲೂ ಹೇಳ್ತಾಯಿದ್ದೆ, ಹೋಗಬೇಡಪ್ಪ ಅವನ ಗಲಾಟೆಗೆ ಅಂತ ನಾನು ಮಗನಿಗೆ ಹೇಳ್ತಾಯಿದ್ದೆ. ಆಯ್ತು ಬಿಡಪ್ಪ ಅಂತ ಕೆಲ್ಸಕ್ಕೆ ಹೋಗ್ತಾಯಿದ್ದ. 10 ದಿವಸಕ್ಕೆ 15 ದಿವಸಕ್ಕೆ ಒಂದು ಸತಿ ಬರ್ತಾಯಿದ್ದಮ್ಮ. ಬಂದಾಗ ಹಿಂಗೆ ಮಾಡೋಣ ಸರ್. ಅದೇ ನಮಗೆ ಪೊಲೀಸವರು ಅದನ್ನು ನ್ಯಾಯ ಕೊಡಿಸ್ಬೇಕು. ಇಲ್ಲವಾದ್ರೆ ಅವನಿಂದ ನಮ್ಮ ಪ್ರಾಣ. ಇನ್ನು ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿರುವ ಗಾಯಾಳು ಸಾಯಿನಾಥ್ ಬಳಿ ಟೌನ್ ಸಬ್ ಇನ್ಸ್ಪೆಕ್ಟರ್ ಅಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಶ್ವಸಂಸ್ಥೆ ಭಾಗವಾಗಿ ವಿಶ್ವ ರಂಗಭೂಮಿ ಸಮಿತಿ ಹಾಗೂ ವಿಶ್ವ ನೃತ್ಯ ಸಮಿತಿ ನೃತ್ಯ ಪಿತಾಮಹ ಜಾರ್ಜ್ ರೋವರ್ ಜನ್ಮದಿನವನ್ನ ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನಾಗಿ ಏಪ್ರಿಲ್ 29ರಂದು ಆಚರಿಸುತ್ತಾ ಬಂದಿರುವ ಹಿನ್ನೆಲೆಯಲ್ಲಿ 10 ವರ್ಷಗಳಿಂದ 106 ಮಕ್ಕಳಿಗೆ ನೃತ್ಯ ಪ್ರಕಾರಗಳ ತರಬೇತಿ ನೀಡಿ ಕಲಾ ಪೋಷಣೆಗೆ ದಿಕ್ಕಾಗಿರುವ ದಿಕ್ಸೂಚಿ ನಾಟ್ಯಾಲಯದ ದಿಕ್ಸೂಚಿ ಖ್ಯಾತ ನೃತ್ಯಗಾರ್ತಿ ದಿವ್ಯಾ ಕಲಿಸಿಕೊಡುತ್ತಿರುವ ನೃತ್ಯ ಕಲಾಶಾಲೆ ಬಗ್ಗೆ ಒಂದು ನೋಟ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆ ಭಾಗವಾಗಿ ವಿಶ್ವ ರಂಗಭೂಮಿ ಸಮಿತಿ ಹಾಗೂ ವಿಶ್ವ ನೃತ್ಯ ಸಮಿತಿ ನೃತ್ಯ ಪಿತಾಮಹ ಜಾರ್ಜ್ ರೋವರ್ ಜನ್ಮದಿನವನ್ನೇ ಅಂತಾರಾಷ್ಟ್ರೀಯ ನೃತ್ಯ ಜನ್ಮದಿನವನ್ನಾಗಿ 1982 ಏಪ್ರಿಲ್ 29ರಿಂದ ಆಚರಿಸುತ್ತಾ ಬಂದಿರುವ ಹಿನ್ನೆಲೆಯಲ್ಲಿ
ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ದಿಕ್ಸೂಚಿ ನಾಟ್ಯಾಲಯವನ್ನ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಶಾಸ್ತ್ರೀಯ ಮತ್ತು ಜನಪದ ಕಲಾ ಪ್ರಕರಣಗಳು ಭಾರತ ದೇಶವಲ್ಲ, ಇಡೀ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಭರತನಾಟ್ಯ, ಕೂಚುಪುಡಿ ಮತ್ತು ಯಕ್ಷಗಾನದ ಪ್ರಕಾರಗಳನ್ನು ಸುಮಾರು 10 ವರ್ಷಗಳಿಂದ 106 ಮಕ್ಕಳಿಗೆ ಧಾರೆ ಎರೆದು ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ತಮ್ಮ ಕಲಾ ಪ್ರದರ್ಶನಗಳನ್ನು ನೀಡಿ ಬಹುಪರಾಕ್ ಶಬಾಷ್ ಎನಿಸಿಕೊಂಡ ಕೀರ್ತಿ ಈ ಖ್ಯಾತ ಕಲಾವಿದೆ ದಿವ್ಯಾರಿಗೆ ಸೇರುತ್ತದೆ. ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಅವರ ಭಾಗವಾಗಿ ನಟಿಸಿರುವ ಕೆಲವು ನೃತ್ಯ ದೃಶ್ಯಗಳನ್ನು ನೀವು ನೋಡಿ. ಇನ್ನು ಅಂತಾರಾಷ್ಟ್ರೀಯ ನೃತ್ಯ ದಿನದ ಬಗ್ಗೆ ಮಾತನಾಡಿದ ದಿವ್ಯಾರವರು, ಶಾಸ್ತ್ರೀಯ ಮತ್ತು ಜನಪದ ನೃತ್ಯ ಪ್ರಕಾರಗಳಲ್ಲಿ 8 ಶೈಲಿಯ ನೃತ್ಯಗಳನ್ನು ಭಾರತಾದ್ಯಂತ ಹೆಚ್ಚಾಗಿ ಪ್ರದರ್ಶಿಸಲಾಗುತ್ತಿದ್ದು, ಅವುಗಳಲ್ಲಿ ಭರತನಾಟ್ಯ, ಕೂಚುಪುಡಿ, ಒಡಿಸ್ಸಿ, ಮಹಿನಿಯಾಟ್ಟಂ, ಕಥಕ್ಕಳಿ, ಕಥಕ್, ಕ್ಷತ್ರಿಯ ಪ್ರಕಾರಗಳು ಪ್ರಮುಖವಾಗಿ ಪ್ರದರ್ಶಿಸಲ್ಪಡುತ್ತಿದ್ದು, ಚಕ್ಕಭಜನೆ, ಕುದುರೆ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಪಟ ಕುಣಿತದಂತಹ ನೃತ್ಯಗಳನ್ನು ನಾವು ಹೆಚ್ಚಾಗಿ ನೋಡಬಹುದಾಗಿದೆ. ಆದರೆ ಈ ಎಲ್ಲ ಪ್ರಕಾರಗಳನ್ನು ಪ್ರದರ್ಶಿಸಲು ವೇದಿಕೆಗಳ ಕೊರತೆ ಇದೆ. ಅನುದಾನವೂ ಸಿಗೋಲ್ಲ. ಆದರೆ ಸಿನಿಮಾ, ಹಾಡು, ನೃತ್ಯಗಳಿಗೆ ಯುವ ಪಡೆ ಮುಗಿಬಿದ್ದು ನೋಡುತ್ತದೆ, ಪ್ರೋತ್ಸಾಹಿಸುವುದೇ ಇಲ್ಲ. ದೇಶದ ಮೂಲ ಸಂಸ್ಕೃತಿಯುಳ್ಳ ಜನಪದ ಮತ್ತು ಶಾಸ್ತ್ರೀಯ ನೃತ್ಯಗಳನ್ನು ಗುರುತಿಸಿ ಬೆಂಬಲಿಸಿ ಬೆಳೆಸುವ ಕಡೆ ಗಮನ ಹರಿಸಬೇಕಾಗಿದೆ ಎನ್ನುತ್ತಾರೆ ದಿವ್ಯಾ. ವಿಶ್ವಸಂಸ್ಥೆಯ ಭಾಗವಾಗಿರುವಂತಹ ಅಂತಾರಾಷ್ಟ್ರೀಯ ರಂಗಭೂಮಿ ಸಮಿತಿ ಹಾಗೂ ಅಂತಾರಾಷ್ಟ್ರೀಯ ನೃತ್ಯ ಸಮಿತಿ 1982ರಲ್ಲಿ ಆಧುನಿಕ ಬ್ಯಾಲೆಯ ಪಿತಾಮಹರಾದಂತಹ ಜಾರ್ಜರ್ ನೋವೆರ್ ಅವರ ಜನ್ಮದಿನವನ್ನು ಅವರಿಗೆ ನಮನ ಸಲ್ಲಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆ ಎಂದು ಆಚರಿಸಲಾಯಿತು. ಅಂದಿನಿಂದಲೂ ಪ್ರತಿ ವರ್ಷ ಏಪ್ರಿಲ್ 29ರಂದು ನಾವೆಲ್ಲರೂ ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯ ಉದ್ದೇಶವೇನೆಂದರೆ, ಪ್ರಪಂಚದಾದ್ಯಂತ ಇರುವಂತಹ ಅನೇಕ ಪ್ರಕಾರಗಳಾದಂತಹ ಶಾಸ್ತ್ರೀಯ ನೃತ್ಯಗಳಿರಬಹುದು, ಜಾನಪದ ನೃತ್ಯಗಳಿರಬಹುದು, ಆ ನೃತ್ಯ ಪ್ರಕಾರಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಂಬಲಿಸುವುದೇ ಆಗಿದೆ. ಈ ದಿನವನ್ನು ನಾವು ವಿಶೇಷವಾಗಿ ವೈವಿಧ್ಯವಾಗಿ ಆಚರಿಸ್ತೀವಿ. ಅನೇಕ ನೃತ್ಯ ಕಾರ್ಯಕ್ರಮಗಳ ಪ್ರದರ್ಶನ ಇರಬಹುದು, ಕಾರ್ಯಾಗಾರಗಳನ್ನು ನಡೆಸುವುದರ ಮೂಲಕ ಪ್ರಖ್ಯಾತ ನೃತ್ಯ ಗುರುಗಳ ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ನೀಡುವುದರ ಮೂಲಕ ಜಗತ್ತಿನಾದ್ಯಂತ ಅನೇಕ ಪ್ರಕಾರದ ನೃತ್ಯ ದಿವ್ಯಾ ಹೇಳಿದಂತೆ ಜನಪದ ಮತ್ತು ಶಾಸ್ತ್ರೀಯ ನೃತ್ಯ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಲು ಸರ್ಕಾರದಡಿ ಇದಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಸಂಸ್ಕೃತಿ ಇಲಾಖೆ, ಜನಪದ ಅಕಾಡೆಮಿ, ಅಲೆಮಾರಿ ಮತ್ತು ತಂಡಗಳ ಆಚರಣಾ ವಿಚಾರದ ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕಾಗಿದೆ. ಅದಕ್ಕಾಗಿ ಸರ್ಕಾರವು ಅನುದಾನ ಬಿಡುಗಡೆಯತ್ತ ಗಮನ ಹರಿಸಿ ಭಾರತೀಯ ನೃತ್ಯ ಕಲೆ, ಹಾಡು, ಸಾಹಿತ್ಯ, ಬರವಣಿಗೆಗೆ ಆದ್ಯತೆ ನೀಡುವ ಕೆಲಸ ಮುಂದಾದರೂ ನಡೆಯಲಿ ಎಂದು ಆಶಿಸೋಣ ಅಲ್ವೇ? ಜಿಎ ಪ್ರದೀಪ್, ಗೌರಿಬಿದನೂರು ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಕೈವಾರವನ್ನು ಕೈವಾರ ಹಾಗೂ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಪತ್ರ ನೀಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್.ಸಿ. ಸುಧಾಕರ್ ಅವರು ತಿಳಿಸಿದರು.
ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮಂಜೂರಾಗಿರುವ ಸುಮಾರು 89.20 ಲಕ್ಷ ಕಾಮಗಾರಿಗಳ ಗುದ್ದಲಿ ಪೂಜೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈವಾರವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುತ್ತಿರುವುದು ಮಸ್ತೇನಹಳ್ಳಿ ಬಳಿ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿಯಾಗುತ್ತಿದ್ದು ಇದರಿಂದ ಕ್ಷೇತ್ರದ ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಕೈಗಾರಿಕಾ ಪ್ರದೇಶದ ಅಕ್ಕಪಕ್ಕದಲ್ಲಿರುವ ರೈತರ ಜಮೀನುಗಳನ್ನು ನೀಡಲು ಈಗಾಗಲೇ ಒಪ್ಪಿದ್ದಾರೆ. ಸರ್ಕಾರದಿಂದ ಅವರಿಗೆ ಪರಿಹಾರ ದೊರಕಿಸಲಾಗುವುದು. ಕನ್ನಿಶೆಟ್ಟೆಹಳ್ಳಿ, ಕಾಗತಿ ಸೇರಿದಂತೆ 2,000 ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಲಾಗುವುದು ಎಂದು ವಿವರಿಸಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ಯಾರೂ ಸಹ ಇದುವರೆಗೂ ಹೆಚ್ಚು ಅನುದಾನ ಪಡೆದಿಲ್ಲ. ಆದರೆ ನಾನು ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗೆ 32 ಕೋಟಿ ರೂಪಾಯಿ ಅನುದಾನವನ್ನು ಪಡೆದಿದ್ದೇನೆ. 2 ತಿಂಗಳ ಒಳಗೆ ಇದರ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ವಕ್ಫ್ ಸಚಿವರಾದ ಜಮೀರ್ ಅಹಮದ್ ಮತ್ತು ನಜೀರ್ ಅಹಮದ್ ರವರನ್ನು ಕರೆಸಿ ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಹೇಳಿದ ಅವರು, 20 ವರ್ಷಗಳಿಂದ ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ಮಾಡಬೇಕೆಂದು ನನ್ನ ಕನಸಾಗಿತ್ತು. ಅದು ಈಗ ನನಸಾಗುತ್ತಿದೆ ಎಂದರು. ಕಾಮಗಾರಿ ನಾವು ಶುರು ಮಾಡ್ತಾ ಇದ್ದೀವಿ. ಇವತ್ತು 98 ಲಕ್ಷ ರೂಪಾಯಿನ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈಗ ಆಸೆ ಇಟ್ಕೊಂಡಿದ್ದೆ ಕೈವಾರನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಕ್ಕಂಥದ್ದು. ಈಗ ಕೈವಾರ ಒಂದೇ ಆಗೋದಿಲ್ಲ, ಕೈವಾರ ಮತ್ತು ಮಸ್ತೇನಹಳ್ಳಿ, ಯಾಕಂದರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಪಂಚಾಯಿತಿಯನ್ನು ಒಳಗೊಂಡಂತೆ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪತ್ರ ಕೊಟ್ಟಿದ್ದೀನಿ. ಅದು ಸ್ವಲ್ಪ ಅದನ್ನು ಇವೆಲ್ಲ ಒಂದೊಂದೇ ನಾವು ಈಗ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು, ನಾವು ಇಲ್ಲಿ ಒಂದು ದೊಡ್ಡ ಫಿಲ್ಟರ್ ಹಾಕಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ಅದು ಮೊನ್ನೆ ಲೇಟ್ ಆಗಿಬಿಡ್ತು, ಮಾರ್ಚ್ ಆಯಿತು ಅಂತ ಅದು ಪೆಂಡಿಂಗ್ ಆಗೋಯ್ತು. ಈಗ ಮತ್ತೆ ಅದು ಹೊಸ ವರ್ಷ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆ ಆವರಣದಲ್ಲಿ ದೊಡ್ಡ ಫಿಲ್ಟರ್ ಒಂದು ಗಾಳಿಯಲ್ಲಿರ್ತಕ್ಕಂಥ ಹಾವೆಯನ್ನ ಅದನ್ನ ತಗೊಂಡು ಕೈವಾರ ಗ್ರಾಮದಲ್ಲಿ 40 ಲಕ್ಷ ವೆಚ್ಚದ ಶಾದಿ ಮಹಲ್ ನಿರ್ಮಾಣ ಮಾಡಲಾಗುತ್ತಿದ್ದು, ಸದರಿ ಗ್ರಾಮದ 4ನೇ ಬ್ಲಾಕ್ನ ಎಸ್ಸಿ ಕಾಲೋನಿಯಲ್ಲಿ 22 ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಕೈವಾರ ಮುಖ್ಯ ರಸ್ತೆಯಿಂದ ಗುಟ್ಟಹಳ್ಳಿವರೆಗೆ ರಸ್ತೆ ಕಾಮಗಾರಿ 14.20 ಲಕ್ಷ ಅನುದಾನ ಬಿಡುಗಡೆಗೊಳಿಸಿದ್ದು, ಒಟ್ಟು ಇಂದು 89.20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ, ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್, ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಬೀನ್ ತಾಜ್, ಮುಖಂಡರಾದ ಅಬ್ದುಲ್ಲಾ, ಮೊಹಮ್ಮದ್ ಯಾಸೀನ್ ಪಾಷಾ, ಮಹಬೂಬ್ ಪಾಷಾ, ಸೈಯದ್ ಸಮೀವುಲ್ಲಾ, ಸಾದಿಕ್ ಪಾಷಾ, ಫೈರೋಜ್ ಪಾಷಾ, ಎಸ್ ಮೌಲಾ ಅಸ್ಲಾಂ ಪಾಷಾ, ಶಾಹಜಾನ್, ಬಾಬು, ಮಹೇಶ್, ಸೈಯದ್, ರಹತ್ತುಲ್ಲಾ ಸೇರಿದಂತೆ ಮತ್ತಿತರರು ಇದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಆ ಹಬ್ಬ ಸುತ್ತಮುತ್ತಲಿನ ಗ್ರಾಮಸ್ಥರ ಪಾಲಿಗೆ 43 ವರ್ಷದ ನಂತರ ಬಂದಿದೆ. ಅಷ್ಟೊಂದು ಸುದೀರ್ಘ ಸಮಯದ ನಂತರ ಬಂದ ಹಬ್ಬ ಆಚರಣೆಯ ಸಂಭ್ರಮ ಸಡಗರಕ್ಕೆ ಪಾರವೇ ಇಲ್ಲದಂತಾಗಿದೆ. ಸಚಿವರು, ಶಾಸಕರು, ಮಾಜಿ ಹಾಲಿಗಳೆಲ್ಲರೊಂದುಗೂಡಿ ಒಟ್ಟಾಗಿ ಬೆರೆತು ಆ ಹಬ್ಬದ ಆಚರಣೆ ಮಾಡಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಅದ್ಯಾವ ಹಬ್ಬ ಎಲ್ಲಿ ನಡೀತು ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಚರಿಸಲ್ಪಡುವ ವಿಶೇಷವಾದ ಹಬ್ಬವೇ ಮನೆ ದೇವರ ಮತ್ತು ಬಂಡಿ ದೇವರ ವಿಶೇಷ ಹಬ್ಬವಾಗಿರುತ್ತದೆ. ಒಕ್ಕಲಿಗ ಸಮುದಾಯ ಆಚರಿಸುವ ಮನೆ ದೇವರಿಗೆ ಸಲ್ಲಿಸುವ ವಿಶೇಷವಾದ ಪೂಜೆಗಳೇ ಈ ಹಬ್ಬ. ಒಕ್ಕಲಿಗ ಸಮುದಾಯದಲ್ಲಿ ಈ ದೊಡ್ಡ ದೇವರ ಹಬ್ಬ ಆಚರಿಸಿದ ನಂತರವೇ ಶುಭ ಕಾರ್ಯಕ್ರಮಗಳನ್ನು ಆರಂಭಿಸುವುದು ಪದ್ಧತಿಯಾಗಿದೆ. ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚಿಸುವುದು, ಸೊಸೆಯಂದಿರಿಗೆ ದೀಪ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡಬೇಕಾದಲ್ಲಿ ಈ ಬಂಡಿ ದೇವರ ಹಬ್ಬ ಅಥವಾ ದೊಡ್ಡ ದೇವರ ಹಬ್ಬವನ್ನು ಮಾಡಿದ ನಂತರವೇ ಮಾಡಬೇಕು.
ಹೀಗಾಗಿ ಕೋಲಾರದ ಕುರ್ಕಿ ಗ್ರಾಮದಲ್ಲಿ ಇಂದು ದೊಡ್ಡ ದ್ಯಾವರ ಹಬ್ಬವನ್ನು ಕುಲ ಬಾಂಧವರೆಲ್ಲರೂ ಸೇರಿ ದ್ಯಾವರ ಹಬ್ಬ ಆಚರಣೆ ಮಾಡಲಾಗುತ್ತಿದೆ. ಒಟ್ಟು 5 ದಿನಗಳ ಕಾಲ ಪ್ರತಿದಿನ ಒಂದೊಂದು ಆಚರಣೆಗೆ ಚಾಲನೆ ನೀಡಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರೆಲ್ಲರೂ ಈ ಹಬ್ಬದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸಿದ್ದಾರೆ. 20 ವರ್ಷ ಆಗಿತ್ತು. ನಮ್ಮ ತಂದೆಯವರು ಇದ್ದಾಗ 96ನೇ ಇಸ್ವಿಯಲ್ಲಿ ಹಬ್ಬ ಆಗಿತ್ತು. ತದನಂತರ ಆಗಿರಲಿಲ್ಲ. ನಾವು ಕೂಡ ಒಂದು 3 ವರ್ಷದಿಂದ ಊರಿನಲ್ಲಿ ಈ ಹಬ್ಬ ಮಾಡಬೇಕು, ಇದನ್ನ ಬಿಡಬಾರ್ದು ಅಂತ ಊರಿನಲ್ಲಿ ಎಲ್ಲಾರನ್ನೂ ಕೂರಿಸಿ ಮಾತನಾಡಿ ನಾವು ಹಬ್ಬ ಮಾಡುವಂತ ಮುಹೂರ್ತ ಕೂಡಿ ಬರ್ಲಿಕ್ಕೆ ನಮಗೂ 3 ವರ್ಷ ಹಿಡಿಯಿತು. ಯಾಕಂದ್ರೆ ಊರಿನಲ್ಲಿ ಎಲ್ಲರೂ ಒಪ್ಕೊಳ್ಬೇಕು, ಕಾಲ ಕೂಡಿ ಬರಬೇಕು. ಹಾಗಾಗಿ 29 ವರ್ಷದ ನಂತರ ಮಾಡಿದ್ರಿಂದ ನಾವು ಕೂಡ ನಮ್ಮ ಕುಟುಂಬದ ಎಲ್ಲರೂ ಅದರಲ್ಲಿ ಹಬ್ಬದಲ್ಲಿ ನಾವು ಭಾಗವಹಿಸಿದ್ರೆ ಬೇರೆಯವರು ಕೂಡ ಸಂತೋಷದಿಂದ ಭಾಗವಹಿಸ್ತಾರೆ. ಆಗ ಎಲ್ಲರೂ ಒಂದುಗೂಡ್ಲಿಕ್ಕೆ ಅವಕಾಶ ಆಗತ್ತೆ. ನಮಗೂ ಅದನ್ನ ಮರೆಯಲಾರದಂತಹ ದಿನ. ನನಗೂ ಕೂಡ 6 ದಿನ, ನನಗೂ ಇದು ಮೊದಲನೇ ಬಾರಿ ನಾನು ಇಂಥ ಹಬ್ಬ ಮಾಡಿದ್ದು. ಸೊ ಮರೆಯಲಾರದಂತ ನೆನಪು ಮತ್ತು ಊರಿನಲ್ಲಿ ಎಲ್ಲರ ಜೊತೆಗೆ ಬೆರೆತು ನಾವು ಹಬ್ಬ ಮಾಡಿದ್ರೆ ಅದರಿಂದ ಸಿಗುವಂತಹ ಸಂತೋಷ ನಾವು ಅದನ್ನ ಬೇರೆ ಯಾವುದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ಹಬ್ಬ ಕಾರ್ಯಕ್ರಮಗಳು, ಜಾತ್ರೆಗಳು ನಾವು ಉಳಿಸ್ಕೋಬೇಕು. ಅದನ್ನ ಕಾಲ ಬದಲಾಗಿದೆ, ಪ್ರಪಂಚ ಆಧುನೀಕರಣ ಆಗಿದೆ ಅಂತೇಳಿ ಇಂಥ ಸಂಪ್ರದಾಯಗಳನ್ನ ಮರೆಯಬಾರದು, ಇಟ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 43 ವರ್ಷಗಳ ನಂತರ ನಡೆಯುತ್ತಿರುವ ಈ ಬಂಡಿ ದೇವರ ಹಬ್ಬದ ಸುದೀರ್ಘ ಆಚರಣೆಯಿಂದಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ ಚಪ್ಪಲಿ ಧರಿಸಿ ಓಡಾಟ ಇಲ್ಲ, ಮಾಂಸಾಹಾರ ಸೇವನೆ ಇಲ್ಲ. ಆಯಾ ಕುಲ ಬಾಂಧವರು ತಮ್ಮ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸೇರಿ ಕುರ್ಕಿ ಗ್ರಾಮದತ್ತ ಬಂದು ಒಟ್ಟು 5 ದಿನಗಳ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ದೇಶ ವಿದೇಶಗಳಿಂದ ಬರುವ ಬಂಧುಗಳೆಲ್ಲರೂ ಒಟ್ಟಾಗಿ ಭಾಗವಹಿಸುತ್ತಾರೆ. ಊರುಗಳಲ್ಲಿ ಇರೋರಿಗಿಂತ ಹೊರ ಊರುಗಳಿಂದ ಅತಿಥಿಗಳೇ ಹೆಚ್ಚಾಗಿ ಬರೋದ್ರಿಂದ ಗ್ರಾಮದಲ್ಲಿ ಎಲ್ಲರಿಗೂ ಸ್ವಾಗತ ಕೋರಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾರೆ. ಸ್ವಚ್ಛತೆ, ಮೈದಾನ ವ್ಯವಸ್ಥೆ, ರಸ್ತೆ, ನೀರು ಸೇರಿದಂತೆ ಎಲ್ಲವನ್ನು ಗ್ರಾಮದಲ್ಲಿ ಮಾಡಿಕೊಳ್ಳಲಾಗಿರುತ್ತದೆ. ಹೀಗಾಗಿ ಬಾಂಧವ್ಯ ಬೆಸೆಯಲು ಈ ಹಬ್ಬ, ಜಾತ್ರೆಗಳ ಆಚರಣೆ ಈ ಭಾಗದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೈ ಮನಸ್ಸುಗಳನ್ನು ತೊರೆದು ಎಲ್ಲರೂ ಮತ್ತೊಮ್ಮೆ ಒಂದಾಗಿ ಈ ಹಬ್ಬವನ್ನು ಭಕ್ತಿ ಭಾವನೆಯಿಂದ ಆಚರಿಸುವುದು ಉತ್ತಮ ಸಂಸ್ಕೃತಿಯೊಂದಿಗೆ ತಲತಲಾಂತರಗಳಿಂದ ಉಳಿಸಿಕೊಂಡು ಬರಲಾಗುತ್ತಿದೆ. ಅನಾದಿ ಕಾಲದಿಂದಲೂ ಈ ರೀತಿಯ ಆಚರಣೆಗಳಿಂದ ಮಾನವನಲ್ಲಿ ಭ್ರಾತೃತ್ವ ಭಾವನೆಗಳು ಮೂಡಲು ಸಹಕಾರಿಯಾಗಿವೆ. ಅದರಲ್ಲಿಯೂ ವೈಷಮ್ಯ, ವೈರುಧ್ಯಗಳಿಗೆ ತಿಲಾಂಜಲಿ ಇಟ್ಟು ನಾವೆಲ್ಲರೂ ಕುಲ ಬಾಂಧವರೆಂದು ಒಂದಾಗಿ ತೋರಿಸಲು ಈ ರೀತಿಯ ಸಂಸ್ಕೃತಿಯ ಉಳಿಯುವಿಕೆ ಇಂದಿನ ಜನರ ಮನಸ್ಥಿತಿಗೆ ಅತ್ಯವಶ್ಯಕ. ಹೆಚ್ಚು ಕಡಿಮೆ ಅರ್ಧ ಶತಮಾನದ ನಂತರ ಆಚರಿಸಲ್ಪಡುತ್ತಿರುವ ದೊಡ್ಡ ದ್ಯಾವರ ಹಬ್ಬದಂತೆ ನಾಡಿನಲ್ಲೆಲ್ಲ ಯಶಸ್ವಿಯಾಗಿ ನಡೆಯಲಿ ಎಂದು ನಮ್ಮ ಆಶಯ ಆಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕಾಶ್ಮೀರದ ಶಾಂತಿ ಮತ್ತು ಭದ್ರತೆಗೆ ಉಗ್ರರು ತೀವ್ರ ಸವಾಲು ಒಡ್ಡುತ್ತಿರುವುದು ಕಳವಳಕಾರಿ ಸಂಗತಿ. ಕೇಂದ್ರ ಸರ್ಕಾರ ಉಗ್ರರನ್ನ ಮಟ್ಟ ಹಾಕಲು ಕಠಿಣ ಕ್ರಮಗಳನ್ನು ಕೈಗೊಂಡು ಅವರಿಗೆ ತಕ್ಕ ಉತ್ತರ ನೀಡಬೇಕು ಎಂದು ಶ್ರೀರಾಮ ಯುವಕರ ಸಂಘದ ನರಸಾರೆಡ್ಡಿ ಆಗ್ರಹಿಸಿದರು. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿ ಖಂಡಿಸಿ ಬಾಗೇಪಲ್ಲಿ ಶ್ರೀರಾಮ ಯುವಕರ ಸಂಘದ ವತಿಯಿಂದ ಪಟ್ಟಣದ ನ್ಯಾಷನಲ್ ಕಾಲೇಜ್ ಮುಂಭಾಗದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಸಿದರು. ಈ ವೇಳೆ ಮಾತನಾಡಿದ ಶ್ರೀರಾಮ ಯುವಕರ ಸಂಘದ ನರಸಾರೆಡ್ಡಿ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಕೃತ್ಯ ಹೇಡಿತನದಿಂದ ಕೂಡಿದ್ದು, ಇದನ್ನು ಶ್ರೀರಾಮ ಯುವಕರ ಸಂಘ ತೀವ್ರವಾಗಿ ಖಂಡಿಸುತ್ತಿದೆ. ಹಿಂದೂಗಳ ಮೇಲೆ ಈ ದೇಶದಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆ ನಿರಂತರವಾಗಿ ನಡೆಯುತ್ತಿದ್ದು, ಅದರ ಮುಂದುವರೆದ ಭಾಗವಾಗಿ ಕಾಶ್ಮೀರದಲ್ಲಿ ಧರ್ಮಾಧಾರಿತ ಹತ್ಯೆಯಾಗುತ್ತಿರುವಂತಹದ್ದು ಅತ್ಯಂತ ಹೀನಾಯ ಘಟನೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಅವರು ಕೂಡಲೇ ಕೇಂದ್ರ ಸರ್ಕಾರ ಭಯೋತ್ಪಾದನೆಯನ್ನು ಸರ್ವನಾಶ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಯುವಕರ ಸಂಘದ ಶಶಿಕುಮಾರ್, ಕೆಎನ್, ನವೀನ್, ಅರ್ಮೀಸ್, ಶ್ರೀನಿವಾಸ್, ಮಂಜು, ಸುನೀಲ್, ಶ್ರೀನಾಥ್, ಬಾಲು, ಆಕಾಶ್, ನವೀನ್ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.
12ನೇ ಶತಮಾನದಲ್ಲಿ ವಚನ ಚಳುವಳಿಯ ನೇತಾರ ಬಸವಣ್ಣನವರು ಜನರಿಗೆ ಅರ್ಥವಾಗುವ ಅತ್ಯಂತ ಸರಳ ಭಾಷೆಯಲ್ಲಿ ವಚನಗಳನ್ನು ರಚಿಸುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಜನರಲ್ಲಿ ಅರಿವು ಮೂಡಿಸಿದ್ದರು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ತಿಳಿಸಿದರು. ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ತಹಶೀಲ್ದಾರ್ ಚಂದ್ರಶೇಖರ್ ಸರ್ ಅವರು ಉಪನ್ಯಾಸಕರು ಹಾಗೂ ಚಿಕ್ಕಬಳ್ಳಾಪುರ ನಗರದ ಬಸವನಗುಡಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವಣ್ಣನವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಶಿವನನ್ನು ಒಲಿಸಿಕೊಳ್ಳಲು ಆಡಂಬರ, ಡಾಂಬಿಕತೆ ಅವಶ್ಯಕತೆ ಇಲ್ಲ. ಭಕ್ತಿ ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿದ್ದರೆ ಶಿವ ಎಂಥವರಿಗೂ ಒಲಿಯುತ್ತಾನೆ ಎಂಬ ಸಂದೇಶವನ್ನು ನೀಡಿದರು. ಜಾತಿ ತಾರತಮ್ಯಗಳನ್ನು ನಿರಾಕರಿಸಿ ಸಮಾಜದ ವಿವಿಧ ಸ್ತರೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಕೆಲಸ ಮಾಡಿದರು. ಅವರ ವಚನಗಳ ಆಶಯಗಳನ್ನು ಅರ್ಥ ಮಾಡಿಕೊಂಡು ಸಮಾಜದ ಬದಲಾವಣೆಗೆ ಪ್ರತಿಯೊಬ್ಬರು ಶ್ರಮಿಸಿದರು. ಬಸವಣ್ಣನವರು ಜಗತ್ತಿನ ಮೊದಲ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪವನ್ನು ಸ್ಥಾಪಿಸಿ ಮಹಿಳೆ, ಪುರುಷರು, ಕೆಳವರ್ಗದವರು ಎನ್ನದೇ ಎಲ್ಲ ವರ್ಗದವರಿಗೂ ಅವಕಾಶ ನೀಡಿದ ಅವರು ಆ ಕಾಲಕ್ಕೆ ಸಮಾಜದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದ ಶರಣರಲ್ಲಿ ಅಗ್ರಗಣ್ಯರು. ಇವರ ಒಂದೊಂದು ವಚನವೂ ಎಲ್ಲರ ಬದುಕಿಗೂ ಆದರ್ಶ ಸ್ಫೂರ್ತಿಯಾಗಿದೆ. 12ನೇ ಶತಮಾನದ ಬಹುದೊಡ್ಡ ಸಮಾಜ ಸುಧಾರಕ ಬಸವಣ್ಣ. ಇವರ ಸಾರಥ್ಯದಲ್ಲಿ ನಡೆದ ಸುಧಾರಣೆಯ ಪ್ರಯತ್ನ ಒಂದು ಸಾಮಾಜಿಕ ಚಳುವಳಿಗೆ ರೂಪುಗೊಂಡಿತು. ಇವರ ತತ್ವ, ಆದರ್ಶಗಳು, ಚಿಂತನೆಗಳು ಇಂದಿಗೂ ಪ್ರಸ್ತುತ. ಇದು ಜೀವನ ಪಾಠವೂ ಹೌದು. ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಿದರೆ ಜೀವನ ಸುಖಮಯ, ಕಾಯಕವೇ ಕೈಲಾಸ ಎಂದು ಹೇಳಿ ನುಡಿದಂತೆ ನಡೆದವರು. ತಮ್ಮ ವಚನಗಳ ಮೂಲಕವೇ ಜ್ಞಾನದ ಬೆಳಕು ಚೆಲ್ಲಿದವರು ಎಂದರು. ಕಾರ್ಯಕ್ರಮದಲ್ಲಿ ಲಿಂಗಾಯತ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ವಿಶ್ವಗುರು ಬಸವಣ್ಣನವರನ್ನ ನಾವೆಲ್ಲರೂ ಕೂಡ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು, ಸಮಾಜದ ತರ್ತಕ್ಕಂಥ ನಿಟ್ಟಿನಲ್ಲಿ ಕ್ರಾಂತಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಸಮಾಜದ ಹಂಕು ಡೊಂಕುಗಳನ್ನು ತಿದ್ದಿ ಜನರು ಜೀವನವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಜನರಿಗೆ ಸನ್ಮಾರ್ಗವನ್ನು ಈಗಿನ ನಾವು ಏನು ಸಂಸತ್ ಅಂತೇಳಿ ನಾವು ಕರಿತೀವೋ ಆ ಒಂದು ಮಾದರಿಯಲ್ಲೇ 12ನೇ ಶತಮಾನದ ಕಾಲಕ್ಕೇ ಎಲ್ಲ ವಚನಕಾರರನ್ನು ಒಂದೆಡೆ ಸೇರಿಸಿ ಸಂಸತ್ತನ್ನು ನಿರ್ಮಾಣ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸ್ತರದ ಜನರಲ್ಲೂ ಕೂಡ ಅವರ ಒಂದು ಸಂಸ್ಥಾನದಲ್ಲಿ ಇಟ್ಕೊಂಡು ಕಾಯಕವೇ ಕೈಲಾಸ, ಕಾಯಕವಲ್ಲದೆ ಮತ್ತೇನಿಲ್ಲ ಎಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸಕರು ಹಾಗೂ ಆಕಾಶವಾಣಿ ಎನ್ ಚಂದ್ರಶೇಖರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್, ತಹಸೀಲ್ದಾರ್ ಅನಿಲ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಸಮುದಾಯದ ಮುಖಂಡರಾದ ಬಿ ಗಿರೀಶ್, ಮಹೇಶ್, ಬಸಾಪುರ ಹಾಗೂ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ತಹಶೀಲ್ದಾರ್ ಚಂದ್ರಶೇಖರ್ ಸರ್ ಅವರು ಉಪನ್ಯಾಸಕರು ಹಾಗೂ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಐಮರೆಡ್ಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ 14ನೇ ವರ್ಷದ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಐಮರೆಡ್ಡಿಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ಜನತೆಯ ಆರಾಧ್ಯ ದೈವ ಎಂದೇ ಹೇಳಲಾಗುತ್ತಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವರ ರಥೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ 1:45 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು.
14ನೇ ವರ್ಷದ ಮಹೋತ್ಸವ. ಇದುವರೆಗೂ 13 ವಾರ್ಷಿಕೋತ್ಸವ ಮಹೋತ್ಸವಗಳನ್ನು ಆಚರಿಸಿದ್ದೇವೆ. ಇದು 14ನೇ ವರ್ಷದ ಮಹೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಐಮರಡ್ಹಳ್ಳಿ ಗ್ರಾಮಸ್ಥರಿಂದ ನಾವು ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹಕರಿಸಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು 14ನೇ ವರ್ಷದ ಮಹೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಥ್ಯಾಂಕ್ ಯು. ವಿಶೇಷವಾಗಿ ಚಿಂತಾಮಣಿ ನಗರ ಹಾಗೂ ಐಮರೆಡ್ಡಿಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನ ದಾಸೋಹ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪಾನಕ, ಹೆಸರು ಬೇಳೆಯನ್ನು ವಿತರಣೆ ಮಾಡಲಾಯಿತು. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಐಮರೆಡ್ಡಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಂಡಿದ್ದ ಬಸವಣ್ಣನವರ ಜಯಂತಿಯಲ್ಲಿ 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರನ್ನೂ ಒಳಗೊಂಡ ಅನುಭವ ಮಂಟಪವನ್ನು ಸ್ಥಾಪಿಸಿ ಆ ಮೂಲಕ ಸಮಾಜದಲ್ಲಿ ಎಲ್ಲ ಜಾತಿ ಜನಾಂಗದವರು ಒಂದೇ ಎಂಬ ಕ್ರಾಂತಿಕಾರಿಕ ಬದಲಾವಣೆಯನ್ನು ತರಲು ಶ್ರಮಿಸಿದ ಬಸವಣ್ಣನವರ ಮೆಲುಕು ಹಾಕಲಾಯಿತು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದ ಬಸವಣ್ಣನವರು ಎಲ್ಲರೂ ಕಾಯಕವನ್ನು ಮಾಡುವುದರ ಮೂಲಕ ಸ್ವಾವಲಂಬಿ ಜೀವನವನ್ನು ನಡೆಸಬೇಕೆಂದು ಸಾರಿ ಹೇಳಿದರು. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಇದ್ದಂತಹ ಮೂಢನಂಬಿಕೆ, ಕಂದಾಚಾರ, ಅನಾಚಾರಗಳನ್ನು ಖಂಡಿಸಿ ಸಮಾಜ ಸುಧಾರಣೆಗೆ ಅವಿರತ ಪ್ರಯತ್ನಿಸಿದ್ರು. ಅಂತರ್ಜಾತೀಯ ವಿವಾಹಗಳನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಕ್ರಾಂತಿಕಾರಿಕ ಹೆಜ್ಜೆ ನಡೆಸಿದ್ರು. 12ನೇ ಶತಮಾನದಲ್ಲಿ ರಚನೆಯಾಗಿರುವಂತಹ ಅನೇಕ ವಚನಗಳು ಇಂದಿಗೂ ಸರ್ವಕಾಲಿಕವಾಗಿದ್ದು ಎಲ್ಲರೂ ಅವನ್ನು ಅನುಸರಿಸಿದರೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗಬಹುದು ಎಂದು ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ತಿಳಿಸಿದ್ರು. ಚಲಪತಿ ಗೌಡರು ಬಸವಣ್ಣನವರ ವಚನಗಳನ್ನು ಹಾಡುವುದರ ಮೂಲಕ ನುಡಿನಮನವನ್ನು ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಕೋಶಾಧ್ಯಕ್ಷರಾದ ಚನ್ನಮಲ್ಲಿಕಾರ್ಜುನಯ್ಯ, ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಮಾರ್, ತಾಲೂಕು ಅಧ್ಯಕ್ಷ ಯಾವಲಹಳ್ಳಿ ಸೊನ್ನೇಗೌಡ, ಕೆಎಂ ರೆಡ್ಡಪ್ಪ, ಮಂಚನಬಲಿ ಶ್ರೀನಿವಾಸ್, ನರಸಿಂಹ ಇನ್ನು ಮತ್ತಿತರರು ಉಪಸ್ಥಿತರಿದ್ದರು.
ಗೌರಿಬಿದನೂರು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಿನ ತಳ ಸಮುದಾಯಗಳ ಸಮನ್ವಯ ವೇದಿಕೆ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಎಇಎಸ್ ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕ ಟಿ ನಂಜುಂಡಪ್ಪ ಮಾತನಾಡಿ, ಬಸವಣ್ಣನವರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆ, ತಮ್ಮ ಸರಳ ಭಾಷೆಯ ವಚನಗಳ ಮೂಲಕ ಅಸ್ಪೃಶ್ಯತೆಯ ನಿವಾರಣೆ, ಸ್ತ್ರೀ ಸಮಾನತೆ, ಕಾಯಕ ಮಹತ್ವ, ಮೌಢ್ಯ ಖಂಡನೆ, ಮಾನವೀಯ ಮೌಲ್ಯಗಳ ಬಗ್ಗೆ ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಜಾತಿ ನಾಶ ಮಾಡಲು ಅಂದೇ ಅಂತರ್ಜಾತಿ ವಿವಾಹ ಮಾಡುವ ಮೂಲಕ ಕ್ರಾಂತಿಯನ್ನೇ ಉಂಟುಮಾಡಿದ್ರು. ಜಾತಿಗೆ ಸೀಮಿತವಾಗಿರುವ ಮಹಾನ್ ನಾಯಕರ ಜಯಂತಿಗಳನ್ನು ಎಲ್ಲರೂ ಸೇರಿ ಆಚರಿಸುವ ಸದುದ್ದೇಶದಿಂದ ಇಂತಹ ವೇದಿಕೆಗಳು ಅಸ್ತಿತ್ವಕ್ಕೆ ಬಂದಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಎಚ್.ವಿ. ವೆಂಕಟೇಶ್ ಬಸವಣ್ಣನವರ ಕೆಲ ಆಯ್ದ ವಚನಗಳನ್ನು ವಾಚಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಎಚ್.ವಿ. ವೆಂಕಟೇಶ್, ಭಕ್ತರಹಳ್ಳಿ ಚಂದ್ರಪ್ಪ, ಮಾಕ ರಾಮಚಂದ್ರ, ಡಾಕ್ಟರ್ ವೆಂಕಟೇಶ್, ಪ್ರದೀಪ್, ಜೆ.ಎ. ನರಸಿಂಹಮೂರ್ತಿ, ವಿಜಯಕುಮಾರ್, ಸುಬ್ರಹ್ಮಣ್ಯ, ಮುನ್ನಾ, ತ್ಯಾಗರಾಜ್, ರಾಮಕೃಷ್ಣಪ್ಪ ಇತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ಜಾಗದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾದ ಎರಡು ಸಮುದಾಯಗಳು, ಗುಡಿಬಂಡೆಯಲ್ಲಿ ಬಿಗುವಿನ ವಾತಾವರಣ. ಕಾಂಗ್ರೆಸ್ ಪಕ್ಷದ ವಿಪ್ ಉಲ್ಲಂಘಿಸಿದ್ದವರ ಶಿಡ್ಲಘಟ್ಟ ನಗರಸಭೆಯ 7 ಮಂದಿ ಸದಸ್ಯರ ಸದಸ್ಯತ್ವ ಅಮಾನತು ಮಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಗೆ ಸಾಲುಗಟ್ಟಿ ನಿಂತ ಗ್ರಾಹಕರು. ಬಂಗಾರ ಗ್ರಾಮ್ಗೆ 9,000, ಬೆಳ್ಳಿ 105 ರೂಗಳಿಗೆ ಮಾರಾಟ. ಎರಡು ರಸ್ತೆಯಲ್ಲಿ ವ್ಯಕ್ತಿಯ ಮೇಲೆ ಮಚ್ಚಿನಿಂದ ದಾಳಿ, ಮಾರಣಾಂತಿಕ ಹಲ್ಲೆಗೊಳಗಾದ ವ್ಯಕ್ತಿ ಜಿಲ್ಲಾಸ್ಪತ್ರೆಗೆ ದಾಖಲು. ಬೀಚಗಾನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಂದೆ ಘಟನೆ. 106 ಕಲಾವಿದರಿಗೆ ತರಬೇತಿ ನೀಡುತ್ತಿರುವ ದಿಕ್ಸೂಚಿ ನಾಟ್ಯಾರ್ಯ. ಅಂತಾರಾಷ್ಟ್ರೀಯ ನೃತ್ಯ ದಿನದ ನೆನಪಿಗಾಗಿ ನೃತ್ಯ ಪ್ರಕಾರಗಳ ಪರಿಚಯ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.